ಅಂತ ಹೇಳಿಕ್ಕಾಗ್ತಾನೆ. ಗುಜರಾತಿಗಳ ಸಹಿತ ಸಾಕಷ್ಟಲ್ಲ, ಇವತ್ತಿಗೂ ಗುಜರಾತಿಗಳದ್ದು ಅಲ್ಲಿ ಡಾಮಿನೆನ್ಸ್ ಅದ. ಆ ಗುಜರಾತಿಗಳು ಕೇಳಬೇಕಾಗ್ತಾನೆ, ಇದು ಕೇಂದ್ರಾಡಳಿತ ಮತ್ತು ಕೇಳಿದ್ರು ಅವ್ರಿಂದ ಗುಜರಾತಿಗಳು ಎಲ್ಲ ಇದು ಕೇಂದ್ರಾಡಳಿತ ಮಾಡಿರಿ ಮುಂಬೈಯನ್ನು. ಅವತ್ತು ಒಬ್ಬೊಬ್ಬಾಗಿತ್ತು ಇವರ ಅಜ್ಜ ಬಾಳಾ ಸಾಹೇಬ್ ಠಾಕ್ರೆ ಅವರು. ಯಾಕಂದ್ರೆ ಬಾಳಾ ಸಾಹೇಬ್ ಠಾಕ್ರೆ ಆ ಮೊಮೆಂಟ್ದಲ್ಲೇ ಮುಂಚೂಣಿಯಲ್ಲಿದ್ದಂಥವ್ರು. ಅವ್ರ ತಂದೆ ಅವತ್ತಿನ ದಿನಗಳಲ್ಲಿ ಗುಜರಾತಿಗಳನ್ನು ಮಹಾರಾಷ್ಟ್ರದಿಂದ ಓಡಿಸ್ಬೇಕಪ್ಪ ಅಂತೇಳಿ ಅಂದವರು. ಅದೇ ಕಾಲಕ್ಕೆ ಗುಜರಾತಕ್ಕೆ ಮುಂಬೈಯನ್ನು ಬಿಟ್ಟು ಕೊಡೋದು ಗುಜರಾತಿಗಳು ಬೆನ್ನು ಹತ್ತಿದವರು. ಯಾಕಂದ್ರೆ ಇವತ್ತು ವ್ಯಾಪಾರಿಗರೆಲ್ಲ ಮುಂಬೈದಲ್ಲೇ ಗುಜರಾತಿಗಳೇ ಇದ್ದಾರೆ. ಗುಜರಾತಿಗಳ ಕೈಯಲ್ಲೇ ಮಾರ್ಕೆಟ್ ಅದ. ಇವತ್ತು ಕಾರ್ಪೊರೇಟ್ಗಳಿಗೆ ಯಾರು ಅವರೆಲ್ಲ ಹೆಚ್ಚು ಕಡಿಮೆ ಒಂದು 200 ಕಾರ್ಪೊರೇಟ್ಗಳು ಗುಜರಾತ್ದವ್ರು ಇದಾರಲ್ಲ. ಹಾಗಾದ್ರೆ ಗುಜರಾತಿ ಕೇಳಿಗೆ ಬರ್ತದ. ನಮ್ಮ ಕನ್ನಡಿಗರ ಭಾಷೆಯಲ್ಲಿ ಇತ್ತು ನಮ್ಮ ಕನ್ನಡಕ್ಕೆ ಕೂಡ ನಾವು ಕೇಳಿಗೆ ಬರ್ತದನ. ಕಾಲಕ್ಕೆ ತಕ್ಕ ಮುಗಿದು ಬಿಡ್ತವ್ರಿ. ಇವತ್ತು ನೋಡ್ರಿ, ಬೆಳಗಾವಿ ಈ ಒಂದು ಜಿಲ್ಲೆಯಲ್ಲಿ 6 ಜನ MES ಆರಿಸಿ ಬರ್ತಿದ್ರು ಒಂದು ಕಾಲಕ್ಕೆ. ಅವತ್ತು ಅವ್ರ ಜಾಲಾತ್ ಪಾಯ್ದೆ ಬೇಕು ನಮಗೆ ಬೇಕು ಬಂದರು. ಕಾಲಾಂತರದಲ್ಲೇ MES ಅವ್ರು ಒಬ್ಬರು ಆರಿಸಿ ಬರ್ತಾ ಇಲ್ಲರಿ ಇವತ್ತು. ಅಂದ್ರೆ ಇದ್ರ ಅರ್ಥ ಏನು? ಈ ವೋಟ್ ಹಾಕ್ಬೇಡಂತ ಇದ್ರೆ ಕನ್ನಡಿಗರವ್ರಿಗೆ ಇಲ್ಲ ಹಾಕ್ಬೇಕಾಗಿತ್ತಲ್ಲ, ಯಾಕೆ ದೂರ ಸರಿದ್ರು ಗೊತ್ತಾಗಿದ್ರೆ ಇಲ್ಲಿ ನಮ್ಮ ಮರಾಠಿ ಸಹೋದರರಿಗೇನು ನಾವೇನೀಗ ಮಹಾರಾಷ್ಟ್ರಗಳಾದ್ರೆ ಸ್ವರ್ಗನ ಕಾಣ್ತೀವ ಅಥವಾ ಇಂದ್ರನ ಸ್ವರ್ಗದಲ್ಲಿ ಹೋಗ್ತೀವ, ಒಳ್ಳೆಯ ಜೀವನ ಆಗ್ತದನ ಅಂತ ಅವ್ರಿಗೂ ಅನಿಸ್ಲಿಕ್ಕದ. ಎಲ್ಲ ಕಡೆ ಒಂದದ. ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆರ್ಥಿಕ ಒಂದೇ ರೀತಿ ಇದ್ದಾರೆ, ಒಂದೇ ರೀತಿ ನಂಬಿಕೆಗಳಿದ್ದಾವೆ, ಒಂದೇ ರೀತಿ ಸಂಸ್ಕೃತಿಗಳಿದ್ದಾವೆ. ಸಾಂಸ್ಕೃತಿಕವಾಗಿ ಈ ಕಾರ್ಯಕ್ರಮ ಒಂದು ಮರಾಠಿ ಕನ್ನಡದಾದರೂ ಅಲ್ಲಿ ಹೋಲಿಕೆಗಳಿರ್ತಾವೆ. ಅನೇಕ ಮರಾಠಿ ಹೆಣ್ಮಕ್ಕಳು ಇಲ್ಲೇ ಕನ್ನಡಿಗರ ಮದುವೆ ಆಗಿದ್ದಾರೆ, ಕನ್ನಡಿಗ ಹೆಣ್ಮಕ್ಕಳು ಮರಾಠಿಗರನ್ನಾಗಿದ್ದಾರೆ. ಒಂದು ಸಂಬಂಧಗಳು ಬೆಳೆದಿರುತ್ತೆ ಕನ್ನಡ ಮತ್ತು ಮರಾಠಿಯಲ್ಲಿ ಒಂದು ಆತ್ಮೀಯತೆ ಬೆಳೆದದ. ಅದಕ್ಕಾಗಿ ಅವರು ವಿಚಾರ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಯಾರನ್ನೂ ಹತ್ತಿಕ್ಕಿಲ್ಲ. ಒಂದು ಡಾಕ್ಯುಮೆಂಟ್ಸ್ ತೋರಿಸ್ರಿ. ಇವರ MES ಅವ್ರು ಇರ್ತಾರೆ, ಒಂದು 100-200 ಮಂದಿ ಇರ್ತಾರೆ, ಕಪ್ಪಟ್ಟಿ ಕಟ್ಕೊಂಡು ಬರ್ತಾರೆ, ಸ್ಟ್ರೈಕ್ ಮಾಡ್ತಾರೆ, 7 ಲಕ್ಷ ಮಂದಿ ಬರ್ತಾರೆ. ಬೆಳಗಾವಿಯಲ್ಲಿ ಇತ್ತೀಚೆಗೆ ನೋಡ್ರಿ ನೀವು ಇವತ್ತಿನ ಇವೆಲ್ಲ ತೆಗೆದು ನೀವು ಆ ಫುಟೇಜಸ್ ನೋಡಿ ನಿಮ್ಗೆ ಕಂಡು ಬರ್ತದೆ. ಜನರಿಗೆ ಏನೂ ಬೇಕಾಗಿಲ್ಲ, ಅವ್ರಿಗೆ ಬದುಕೋದು ಕಷ್ಟ ಇದ್ರಿ. ಕಾಂಗ್ರೆಸ್ಸಿನ ಆಡಳಿತಾಗಂತ ಮೊದಲು ಸೋತು ಪಾಪ ಮೋದಿ ಅವ್ರು ಕೊಟ್ಟು ನಮ್ಗೆ ಒಳ್ಳೇದಾಗ್ತದೆ ಎಲ್ಲರೂ ಓಟ್ ಹಾಕಿದ್ರು, ನಾವು ಹಾಕಿದ್ವಿ, ನೀವು ಹಾಕಿದ್ರಿ, ಎಲ್ಲರೂ ಕೂಡ. ಇವತ್ತು ಕಾಂಗ್ರೆಸ್ಗಿಂತ ಏನು ಭಿನ್ನಾದ ಆಡಳಿತ ಕೊಡ್ತಾ ಇದ್ದಾರೆ ನಮ್ಮ ಇವರು ಮೋದಿಯವರು. ಇವತ್ತಲ್ಲಿ ಶಿವಸೇನೆ ಅವ್ರದ್ದು ಗೌರ್ಮೆಂಟ್ ಅದ. ಮೋದಿ ಶಿವಸೇನೆ ಒಂದು ಕಡೆ ಕೂಡಿದ್ದಂಥವ್ರು ಅವರೇನು ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರಲ್ಲೇ. ಇವನ್ ಕಾರ್ಪೊರೇಟ್ಗಳೆಲ್ಲ ಗುಜರಾತ್ದವ್ರು ಇದ್ದಾರಲ್ಲ, ಮುಂಬೈಯಲ್ಲೇ. ಈ ಒಂದು ಹೋರಾಟ ಮಾಡಿದ್ದು ತಮ್ಮ ಕೈಲಾದ ಅಧಿಕಾರ ಉಳಿಸೋದ್ರೊಳಗೆ ಮಹಾರಾಷ್ಟ್ರದ ಒಂದು ಶಿವಸೇನೆ ಹೊಡೆದವ್ರು ಅವರು. ಅದು ಗುಜರಾತಿಗಳಿಬ್ಬರು, ಶಾ ಮತ್ತು ಮೋದಿ ಅವರು. ಅವ್ರ